ರಣಭೀಕರ ಮಳೆಯಿಂದ ಅರ್ಧ ಬೆಂಗಳೂರು ಮುಳುಗುವಂತ ಸ್ಥಿತಿ ನಿರ್ಮಾಣ ಆಗಿದೆ. ಅದರಲ್ಲೂ ಸಾಯಿ ಲೇಔಟ್, ಹೊಸೂರು ರಸ್ತೆ, ಸಿಲ್ಕ್ ಬೋರ್ಡ್ ಅವಸ್ಥೆ ಕೇಳೋದೇ ಬೇಡ. ಕೋರಮಂಗಲ, ಕೆಂಗೇರಿ, ಕೆಆರ್ ಪುರಂ, ಮಹದೇವಪುರದ ಪ್ರದೇಶಗಳಲ್ಲಂತೂ ಜನರ ಗೋಳು ಯಾರಿಗೂ ಬೇಕಾಗಿಲ್ಲ. ದೇಶಾದ್ಯಂತ ಬೆಂಗಳೂರು ಅವ್ಯವಸ್ಥೆ, ಫಜೀತಿ ಬಗ್ಗೆ ಸುದ್ದಿ ಆಗ್ತಾ ಇದೆ. ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಬಿಬಿಎಂಪಿ ವಾರ್ ರೂಮ್ಗೆ ಹೋಗಿದ್ರು, ಸಿಟಿ ರೌಂಡ್ಸ್ ಮಾಡಿದ್ರು. ಇಷ್ಟೆಲ್ಲ ಆದರೂ ಬೆಂಗಳೂರಲ್ಲಿ ಏನೂ ಆಗಿಲ್ವಂತೆ. ಹೀಗಂತ ಹೇಳ್ತಾ ಇರೋದು ಸ್ವತಃ ಬಿಬಿಎಂಪಿಯ ಪ್ರಧಾನ ಅಭಿಯಂತರರು. ಯಾರು? ಶ್ರೀಮಾನ್ ಶ್ರೀ 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 ಪ್ರಹ್ಲಾದ್ ಅವರು. ಮಳೆ ಬಂದು ಜನ ಸಾಯ್ತಾ ಇದ್ರು ಕೂಡ ಬಿಬಿಎಂಪಿ ಎಂಜಿನಿಯರ್ ಚೀಫ್ ಪ್ರಹ್ಲಾದ್ ಉಡಾಫೆ ಮಾತುಗಳನ್ನು ಆಡ್ತಾರೆ. ಮಳೆಯನ್ನೇ ಸೆನ್ಸೇಷನಲ್ ಮಾಡೋಕೆ ನ್ಯೂಸ್ಗಳಲ್ಲಿ ಜಾಸ್ತಿ ತೋರಿಸ್ತಾರಂತೆ. ನಮ್ಮ ನ್ಯೂಸ್ ವ್ಯೂಸ್ ಜಾಸ್ತಿ ಆಗಲಿ ಅಂತ ಮಾಧ್ಯಮಗಳು ಹರಿಯೋ ನೀರನ್ನು ತೋರಿಸಿ ಪ್ರವಾಹ ಅಂತಾರಂತೆ. ಚಿಕ್ಕ ಚಿಕ್ಕ ಮೋರಿಗಳಲ್ಲಿ ಹರಿತಾ ಇರೋ ನೀರನ್ನು ತುಂಬ ದೊಡ್ಡದಾಗಿ ತೋರಿಸ್ತಾರಂತೆ. ಬಿಬಿಎಂಪಿ ಎಂಜಿನಿಯರ್ ಚೀಫ್ ಪ್ರಹ್ಲಾದ್ ಅವರು ಮಾತಾಡಿರುವಂಥ ಆಡಿಯೋನ ವೀಕ್ಷಕರೇ ನೀವು ಒಂದ್ಸರಿ ಕೇಳಿಸ್ಕೊಂಬಿಡಿ. ಇವರೇ ರೀ ಬೆಂಗಳೂರಿಗೆ ಒಂದು ರಸ್ತೆ ಹಾಕ್ಬೇಕಂದ್ರೂ ಇವರೇ, ರಸ್ತೆ ಮೇಂಟೆನೆನ್ಸ್ ಆದರೂ ಇವರೇ, ಅದರಲ್ಲೂ ಕೂಡ ಈ ಸ್ಟಾಮ್ ವಾಟರು ಅದರದ್ದು ಏನು ಬೃಹತ್ ನೀರ್ಗಾಲುವೆಗಳಿದ್ದಾವೆ ಅದರದ್ದು, ಆಮೇಲೆ ಈ ಹೂಳೆತ್ತೋದು, ರಾಜ ಕಾಲುವೆ ನಿರ್ವಹಣೆ ಎಲ್ಲ ಇವರೇ ಬರೋದು. ಇಂತಹ ಎಂಜಿನಿಯರ್ ಚೀಫ್ ಪ್ರಹ್ಲಾದ್ ಅವರು ಮುತ್ತಿನಂಥ ಮಾತಾಡಿದ್ದಾರೆ ಬೆಂಗಳೂರಿನ ಬಗ್ಗೆ. ಬೆಂಗಳೂರಿನ ಜನ ಮತ್ತು ಬೆಂಗಳೂರಿನ ಆಚೆಗಿರೋ ಜನ ಈ ಮುತ್ತಿನಂಥ ಆಡಿಯೋವನ್ನು ಕೇಳಿಸ್ಕೊಳ್ಳಿ, ಆಮೇಲೆ ನಾವು ಮಾತಾಡೋಣ. ಮಳೆ ದಡ್ಡಂತ ನೆಲದ ಮೇಲೆ ಬೀಳುತ್ತದೆ. ಅದು ಬಿದ್ದಾಗ ಒಂದು ಸ್ವಲ್ಪ ಹರಿವು ಕಾಣಿಸುತ್ತೆ. ಆ ಟೈಮಲ್ಲಿ ತಾವು ಮೊಬೈಲ್ ಇಟ್ಕೊಂಡು ಎಲ್ಲ ವೀಡಿಯೋ ತೆಕ್ಕೊಳ್ಳೋದು ಭಾಳ ಸುಲಭ. ಆವಾಗ ಆ ನೀರು ಸ್ವಲ್ಪ ಹರಿತಾ ಇರೋದು ನೋಡಿದ್ರೆ ಏನಪ್ಪ ಬೆಂಗಳೂರು ಮುಳುಗೋಯ್ತಾ ಅನ್ನೋಂಗೆ ಮಾಡ್ತಾರೆ. ಅದರೊಳಗೆ ಒಂದು ಎರಡಿದೆ. ಒಂದು ಜನರಿಗೆ ಸೆನ್ಸೇಷನಲೈಸ್ ಮಾಡಬೇಕು. ಏನಪ್ಪ ಎಲ್ಲರೂ ನೋಡ್ತಾ ಇದ್ದರೆ ಊರಿಂದ ಆಚೆ ಇರೋರು ನೋಡ್ತಾ ಇರ್ತಾರೆ ಇವತ್ತು ಟಿ ವಿಯಲ್ಲಿ, ಅಮ್ಮ ಇವತ್ತೇನು ಬೆಂಗಳೂರು ಮುಳುಗೋಗೋ ರೀತಿಯಲ್ಲಿ ಬರ್ತಾ ಇದೆ, ಅಷ್ಟೊಂದು ಮಳೆ ಆಗಿಬಿಟ್ಟಿದೆಯಾ ಅಂತ ಕೇಳ್ತಾರೆ. ಇಲ್ಲಿ ಯಾವುದೋ ಒಂದು ಸಣ್ಣ ಮೋರಿ ಬರಲಿ ನೀರು ಹರಿತಾ ಇರುತ್ತೆ, ಅದನ್ನು ಫೋಟೋ ತೆಕ್ಕೊಂಡಿರ್ತಾರೆ. ಹಾಗಾಗಿ ಇಟ್ ಈಸ್ ಎ ಮೋರ್ ಸ್ಯಾಂಪ್ಲಿಂಗ್, ನೆಗೆಟಿವ್ ಸ್ಯಾಂಪ್ಲಿಂಗ್ ಅಂತ ಕರಿಬೇಕು, ಪಾಸಿಟಿವ್ ಸ್ಯಾಂಪ್ಲಿಂಗ್ ಅಂತ ಕರಿಬೇಕು, ಹುಚ್ಚಾಟ ಅಂತ ಕರಿಬೇಕು, ಗೊತ್ತಿಲ್ಲ. ಸೊ ಎಲ್ಲ ಸೆನ್ಸೇಷನಲೈಸ್ ಮಾಡಬೇಕು ನ್ಯೂಸ್ನ. ನನ್ನ ನ್ಯೂಸ್ನ ಜಾಸ್ತಿ ಜನ ನೋಡಲಿ, ಜನ ಸ್ವಲ್ಪ ಗಾಬರಿ ಆಗಲಿ ಅನ್ನೋ ಒಂದು ವಿಚಾರದಲ್ಲಿ ಈ ರೀತಿ ಆಗ್ತಾ ಇದ್ದಾವೆ. ಎಲ್ಲಾದರೂ ನೀರು ಹರಿವು ಬರ್ತದೆ, ಆ ನೀರು ಹರಿಯೋ ಜಾಗನ ಹೋಗಿ ಹಿಡಿಯೋದು. ಮಳೆ ದಡ್ಡಂತ ನೆಲದ ಮೇಲೆ ಬೀಳುತ್ತದೆ. ಅದು ಬಿದ್ದಾಗ ಒಂದು ಸ್ವಲ್ಪ ಹರಿವು ಕಾಣಿಸುತ್ತೆ. ಆ ಟೈಮಲ್ಲಿ ತಾವು ಮೊಬೈಲ್ ಇಟ್ಕೊಂಡು ಎಲ್ಲ ವೀಡಿಯೋ ತೆಕ್ಕೊಳ್ಳೋದು ಭಾಳ ಸುಲಭ. ಆವಾಗ ಆ ನೀರು ಸ್ವಲ್ಪ ಹರಿತಾ ಇರೋದು ನೋಡಿದ್ರೆ ಏನಪ್ಪ ಬೆಂಗಳೂರು ಮುಳುಗೋಯ್ತಾ ಅನ್ನೋಂಗೆ ಮಾಡ್ತಾರೆ. ಅದರೊಳಗೆ ಒಂದು ಎರಡಿದೆ. ಒಂದು ಜನರಿಗೆ ಸೆನ್ಸೇಷನಲೈಸ್ ಮಾಡಬೇಕು. ಏನಪ್ಪ ಎಲ್ಲರೂ ನೋಡ್ತಾ ಇದ್ದರೆ ಊರಿಂದ ಆಚೆ ಇರೋರು ನೋಡ್ತಾ ಇರ್ತಾರೆ ಇವತ್ತು ಟಿ ವಿಯಲ್ಲಿ, ಅಮ್ಮ ಇವತ್ತೇನು ಬೆಂಗಳೂರು ಮುಳುಗೋಗೋ ರೀತಿಯಲ್ಲಿ ಬರ್ತಾ ಇದೆ, ಅಷ್ಟೊಂದು ಮಳೆ ಆಗಿಬಿಟ್ಟಿದೆಯಾ ಅಂತ ಕೇಳ್ತಾರೆ. ಇಲ್ಲಿ ಯಾವುದೋ ಒಂದು ಸಣ್ಣ ಮೋರಿ ಬರಲಿ ನೀರು ಹರಿತಾ ಇರುತ್ತೆ, ಅದನ್ನು ಫೋಟೋ ತೆಕ್ಕೊಂಡಿರ್ತಾರೆ. ಹಾಗಾಗಿ ಇಟ್ ಈಸ್ ಎ ಮೋರ್ ಸ್ಯಾಂಪ್ಲಿಂಗ್, ನೆಗೆಟಿವ್ ಸ್ಯಾಂಪ್ಲಿಂಗ್ ಅಂತ ಕರಿಬೇಕು, ಪಾಸಿಟಿವ್ ಸ್ಯಾಂಪ್ಲಿಂಗ್ ಅಂತ ಕರಿಬೇಕು, ಹುಚ್ಚಾಟ ಅಂತ ಕರಿಬೇಕು, ಗೊತ್ತಿಲ್ಲ. ಸೊ ಎಲ್ಲ ಸೆನ್ಸೇಷನಲೈಸ್ ಮಾಡಬೇಕು ನ್ಯೂಸ್ನ. ನನ್ನ ನ್ಯೂಸ್ನ ಜಾಸ್ತಿ ಜನ ನೋಡಲಿ, ಜನ ಸ್ವಲ್ಪ ಗಾಬರಿ ಆಗಲಿ ಅನ್ನೋ ಒಂದು ವಿಚಾರದಲ್ಲಿ ಹುಚ್ಚಾಟ, ಜನ ಗಾಬರಿ ಆಗಲಿ ಅಂತ ಹುಚ್ಚಾಟ ಮಾಡ್ತೀವಿ ನಾವು ಮಾಧ್ಯಮದವ್ರು. ನಮ್ಗೆ ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ ನೋಡಿ. ಅಲ್ಲಿ ಹೋಗಿ ನೀರಲ್ಲಿ, ಕೊಳಚೆ ನೀರಲ್ಲಿ ಒದ್ದಾಡ್ಕೊಂಡು ತೇಲಾಡ್ಕೊಂಡು ಅಲ್ಲಿ ಜನರ ಪರಿಸ್ಥಿತಿ ತೋರಿಸಿ ನಾವು ನೆಗೆಟಿವ್ ಸ್ಯಾಂಪ್ಲಿಂಗ್ ಮಾಡ್ತಿದ್ವಿ. ಹುಚ್ಚಾಟ ನಮ್ಮದು. ಜನ ನೋಡಲಿ ಅಂತ, ಜನ ಗಾಬರಿ ಆಗಲಿ ಅಂತ. ಗಾಬರಿ ಅಲ್ಲ, ಜನ ಸಾಯ್ತಾ ಇದ್ದಾರೆ. ಗಾಬರಿ ಆಗೋದು ದೂರದ ಮಾತು. ಆದರೂ ಬೆಂಗಳೂರಲ್ಲಿ ಏನೂ ಆಗಿಲ್ಲ ಅನ್ನೋ ಥರದಲ್ಲಿ ಈ ಬೆಂಗಳೂರಿನ ಬಿಬಿಎಂಪಿ ಅಧಿಕಾರಿ ಮಾತಾಡ್ತಾ ಇರೋದನ್ನು ನೋಡಿದರೆ ಜನರಿಗೆ ಇನ್ಯಾವ ನ್ಯಾಯದ ಬಗ್ಗೆ ಮಾತಾಡ್ತಾ ಇದ್ದೀರಾ ನೀವು? ಸಾಯಿ ಲೇಔಟ್ ಜನರೇ, ಮನೆಯೆಲ್ಲ ಖಾಲಿ ಮಾಡಿಕೊಂಡು ನೀವು ಬೇರೆ ಬೇರೆ ಪ್ರದೇಶಗಳಿಗೆ ಹೋಗ್ತಾ ಇದ್ದೀರಲ್ಲ ನೋಡಿ, ಇಂಥ ಅಧಿಕಾರಿಗಳಿಂದಲೇ ನಿಮ್ಗಿಂಥ ಪರಿಸ್ಥಿತಿ ಬಂದಿರೋದು. ಮಹದೇವಪುರ ಆಯಿತು, ಬೇರೆ ಬೇರೆ ತಗ್ಗು ಪ್ರದೇಶಗಳಿಗೆ ಏನು ಜನ ನೀರು ನುಗ್ಗಿ ಜೀವನ ಹಾಳಾಗಿದೆ ನಿಮ್ಮದು. ಇಂಥವರಿಂದ ನಿಮಗೆಲ್ಲ ನ್ಯಾಯ ಸಿಗುತ್ತೆ ಅಂತ ನೀವು ಅಂದ್ಕೊಂಡಿದ್ದೀರಾ? ಸಾಧ್ಯನೇ ಇಲ್ಲ. ಇವತ್ತು ರಾಜಕಾರಣಿಗಳು ಬರ್ತಾರೆ, ನಿಮ್ಮ ಒಂದು ಅಹವಾಲನ್ನು ಸ್ವೀಕರಿಸ್ತಾರೆ, ನಿಮ್ಮ ಸಮಸ್ಯೆ ಕೇಳ್ತಾರೆ, ಹೋಗ್ತಾರೆ. ಆದರೆ ಆ ಸ್ಪಾಟಲ್ಲಿ ನಿಂತ್ಕೊಂಡು ಕೆಲಸ ಮಾಡಬೇಕಾದವರು ಅಧಿಕಾರಿಗಳು.
ಅಧಿಕಾರಿಗಳು ಸರಿಯಾಗಿ ಸ್ಪಂದಿಸದ ಹೋದರೆ ಯಾರೂ ಏನೂ ಮಾಡೋಕ್ಕಾಗೋದಿಲ್ಲ. ಅಧಿಕಾರಿಗಳಿಗೆ ಇದೆಲ್ಲ ಮಾಮೂಲು. ಅವರು ನೋಡಿದ್ದಾರೆ, ನೋಡಿ ಅವರಿಗೆ ಇದೆಲ್ಲ ದೊಡ್ಡ ವಿಷಯ ಅಂತ ಅನಿಸೋದೇ ಇಲ್ಲ. ಮಳೆ ಬಂದಾಗ ಹಿಂಗಾಗುತ್ತೆ ಅನುಭವಿಸ್ಬೇಕು. ಮೋರಿ ನೀರನ್ನು ತೋರಿಸ್ಬಿಟ್ಟು ದೊಡ್ಡದಾಗಿ ಏನೋ ಆಗಿದೆ ಅನ್ನೋ ಥರದಲ್ಲಿ ಪೋಸ್ ಕೊಡಬೇಡಿ ಅಂತ ನಮಗೆ ಮಾಧ್ಯಮದವ್ರಿಗೆ ಹೇಳ್ತಾರೆ ಇವರು. ಹಾಗೆ ನೋಡಿದ್ರೆ ಇವರು ಹೋಗಿ ಸ್ಪಾಟಲ್ಲಿ ಏನಾಗಿದೆ ಅನ್ನೋದನ್ನು ನೋಡಿ ಅದಕ್ಕೆ ಸ್ಪಂದಿಸಬೇಕಾದಂತಹ ಕರ್ತವ್ಯ ಅವ್ರದ್ದು. ಆದರೆ ಆರಾಮಾಗಿ ಕೂತ್ಕೊಂಡು ಇದು ನೆಗೆಟಿವ್ ಪಬ್ಲಿಸಿಟಿನೋ ಇದು ಪಾಸಿಟಿವ್ ಪಬ್ಲಿಸಿಟಿನೋ, ಮಾಧ್ಯಮದವರು ಹುಚ್ಚಾಟ, ಮಾಧ್ಯಮದವರು ಬೇಕು ಅಂತಲೇ ಇದೆಲ್ಲ ಮಾಡ್ತಾರೆ ಅಂತ ಹೇಳ್ತಾರೆ. ಇಂಥ ಅಧಿಕಾರಿಗಳಿಂದ ನಾವೇನಾದರೂ ಜವಾಬ್ದಾರಿ ಇರುವಂತಹ ಒಬ್ಬ ಅಧಿಕಾರಿಯ ಹೇಳಿಕೆನಾ ಇದು? ಇವನ್ ಪ್ರಹ್ಲಾದ್ ಜೋಶಿ ಇವರೆಲ್ಲಿ ಬಿಡಿ. ಈ ಪ್ರಹ್ಲಾದ್ ಯಾವ ಪ್ರಹ್ಲಾದು? ಪ್ರಧಾನ ಅಭಿಯಂತರರು ಬೆಂಗಳೂರು ಮಹಾನಗರ ಪಾಲಿಕೆ ಇವರು ಫೋನ್ ಕಟ್ ಮಾಡ್ತಾ ಇದ್ದಾರೆ. ಯಾಕಂದರೆ ಅವ್ರಿಗೂ ನಾವು ನ್ಯಾಯ ಒದಗಿಸ್ಬೇಕು. ಅವ್ರ ವರ್ಷನ್ ಏನು ನಾನು ಹೇಳಿಲ್ಲ ಅಂತಾರೋ, ಹೇಳಿದ್ದೀನಿ ಅಂತಂದರೆ ಯಾಕೆ ಹೇಳ್ದೆ, ಹೆಂಗೆ ಹೇಳ್ದೆ, ಇದೆಲ್ಲ ನಾವು ಕೇಳಬೇಕಲ್ಲ. ಪಾಪ ಅವ್ರಿಗೆ ಸಿಕ್ಕಾಪಟ್ಟೆ ಟ್ರೈ ಮಾಡ್ತಾನೆ ಇದ್ದೀವಿ, ಆದರೆ ಅವ್ರ ಫೋನ್ಗೆ ಸಿಗ್ತಾ ಇಲ್ಲ. ಎಂಜಿನಿಯರ್ ಚೀಫ್ ಪ್ರಹ್ಲಾದ್ ಅವರು ಸಿಕ್ಕಿದ್ರೆ ಮಾತು ಕೇಳ್ಬೋದಾಗಿತ್ತಪ್ಪ. ಆ್ಯಂಡ್ ಅವ್ರೇನು ಸಾಮಾನ್ಯದ ವ್ಯಕ್ತಿ ಅಲ್ಲ, ನೀವೆಲ್ಲ ಅಂದ್ಕೊಂಡಿರುವಾಗೆ ಯಾವುದೋ ಒಬ್ಬ ಅಧಿಕಾರಿ ಅಲ್ಲ. ಅವರು ಭಾರಿ ಇಂಪಾರ್ಟೆಂಟ್ ವ್ಯಕ್ತಿ. ಅವರು ಬೆಂಗಳೂರಲ್ಲಿ ಏನೇ ಕಾಮಗಾರಿ ಆಗಬೇಕು ಅಂತಂದರೆ ಅದು 1 ರೂಪಾಯಿಯಿಂದ ಹಿಡಿದು 100 ಕೋಟಿವರೆಗೆ ಇವರೇ ಎಲ್ಲ ಅದನ್ನೆಲ್ಲ ಹ್ಯಾಂಡಲ್ ಮಾಡೋದು. ಹೀಗಾಗಿ ತುಂಬ ದೊಡ್ಡ ಮನುಷ್ಯ. ಸೊ ಬೆಂಗಳೂರಿನ ವಿಷನು, ಅದರಲ್ಲೂ ಗ್ರೇಟರ್ ಬೆಂಗಳೂರಿಗೆ ಹೆಂಗೆಲ್ಲ ಕೆಲಸ ಆಗಬೇಕು ಆ ಎಲ್ಲ ಕೆಲಸಗಳಿಗೆ ಡಿ ಕೆ ಶಿವಕುಮಾರ್ ಅವರೇನು ಗ್ರೇಟರ್ ಬೆಂಗಳೂರು ಕನಸು ಕಂಡಿದ್ದಾರೆ. ಅಂತಹ ಕನಸುಗಳಿಗೆಲ್ಲ ಒಂದು ನ್ಯಾಯ ಒದಗಿಸಬೇಕಂದ್ರೆ ಇವರೇ ಪ್ರಹ್ಲಾದ್ ಸಾಹೇಬ್ರಿಗೆ ಬೆಂಗಳೂರಲ್ಲಿ ಏನೂ ಆಗಿಲ್ಲ, ಇದೆಲ್ಲ ಸುಳ್ಳು, ಇದೆಲ್ಲ ಸುಮ್ಮನೆ ಹೈಪು, ಇದೆಲ್ಲ ವೈಭವೀಕರಣ ಅಂತ ಅಂದಮೇಲೆ ನಿಜವಾದ ಗೋಳು ಎಲ್ಲಿ ಕೇಳುತ್ತೆ? ನೆಕ್ಸ್ಟ್ ಸ್ಟೋರಿಗೆ ಹೋಗೋಣ ಬನ್ನಿ, ಸಾಕು, ಯಾರು ಫೋನಿಗೆ ಸಿಗ್ತಾ ಇಲ್ಲ ಅಂದರೆ.